ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿಯೇ ಎಸ್ಐಟಿ ಮುಖ್ಯಸ್ಥ ಪ್ರಣವ್ ಮೊಹಂತಿ ಅವರು ಮೊಕ್ಕಾಂ ಹೂಡಿದ್ದಾರೆ. ತನಿಖಾ ತಂಡದ ಜೊತೆಗೆ ಸಭೆಯನ್ನು ನಡೆಸ್ತಾ ಇದ್ದಾರೆ ಡಿಜಿಪಿ ಪ್ರಣವ್ ಮೊಹಂತಿ. ಇವತ್ತು ಕೂಡ ಉತ್ಖನನದ ಸ್ಥಳಕ್ಕೆ ಭೇಟಿ ಕೊಡುವಂತಹ ಸಾಧ್ಯತೆ ಇದೆ. ಎಸ್ಐಟಿಯಿಂದ ಮತ್ತೆ ಅನಾಮಿಕನನ್ನ ವಿಚಾರಣೆಗೊಳಪಡಿಸುವಂತಹ ಸಾಧ್ಯತೆ ಕೂಡ ಇರುವಂತಹದ್ದು. ಯಾಕೆಂದ್ರೆ ಇಲ್ಲಿಯವರೆಗೂ 5 ಸ್ಪಾಟ್ಗಳಲ್ಲಿ ಭೂಮಿ ಅಗೆಯುವಂತಹ ಕೆಲಸ ಆಗಿದೆ, ಸಾಕ್ಷಿಗಳು ಸಿಕ್ಕಿಲ್ಲ. 8 ಸ್ಪಾಟ್ಗಳು ಬಾಕಿ ಇದೆ. ಈ ಸಂದರ್ಭದಲ್ಲಿ ತನಿಖಾಧಿಕಾರಿಯ ತಲೆಯಲ್ಲಿ ಸಹಜವಾದಂತಹ ಸಂಶಯ, ಪ್ರಶ್ನೆ ಮೂಡುತ್ತೆ. ಈ ದೂರುದಾರ ಏನಾದರೂ ಸುಳ್ಳು ಹೇಳ್ತಾ ಇದ್ದಾನಾ, ಏನು ಕಥೆ, ನಿಜಕ್ಕೂ ಕೂಡ ಏನಾಗ್ತಾ ಇದೆ? ಆ ಆ್ಯಂಗಲ್ನಲ್ಲೂ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಆತನ ಮುಂದಿಡುವಂತಹ ಸಾಧ್ಯತೆ ಇದೆ. ಈಗಾಗಲೇ 2 ಬಾರಿ ಆತನ ಮೇಲೆ ಸಾಲು ಪ್ರಶ್ನೆಗಳ ಸುರಿಮಳೆಗೈದು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಯನ್ನು ಕ್ರೋಢೀಕರಿಸುವಂತಹ ಕೆಲಸವನ್ನು ಎಸ್ಐಟಿ ಟೀಮ್ ಮಾಡಿದೆ. ಧರ್ಮಸ್ಥಳ ನಿಗೂಢ ಸಾವು ಪ್ರಕರಣದ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದೆ. 9 ಮಂದಿ ಪೊಲೀಸರು ಎಸ್ಐಟಿ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಉಪ್ಪನಂಗಡಿ ಪೊಲೀಸ್ ಠಾಣೆ, ಸೆನ್ ಪೊಲೀಸ್ ಠಾಣೆಯ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡಿದ್ದಾರೆ. ಈ ಮೂಲಕ ಧರ್ಮಸ್ಥಳ ನಿಗೂಢ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ವೆಸ್ಟಿಗೇಷನ್ ಮತ್ತಷ್ಟು ಆಳಕ್ಕೆ ಇಳಿತಾ ಇದೆ. ಮತ್ತಷ್ಟು ಪೊಲೀಸರು ಈ ತನಿಖಾ ತಂಡಕ್ಕೆ ಹೊಸದಾಗಿ ಸೇರ್ಪಡೆ ಆಗ್ತಾ ಇದ್ದಾರೆ. ಅಲ್ಲಿಗೆ ಈ ಪ್ರಕರಣವನ್ನು ಒಂದು ಲಾಜಿಕಲ್ ಎಂಡಿಗೆ ಆದಷ್ಟು ಬೇಗ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ಎಸ್ಐಟಿ ನಿರ್ಧರಿಸಿದೆ. ಅದು ಮತ್ತಷ್ಟು ಚುರುಕಾಗುವಂತಹ ಸಾಧ್ಯತೆ. ಮೊದಲು ಅನಾಮಧೇಯ ವ್ಯಕ್ತಿಯ ಹೇಳಿಕೆ, ಅದಾದ ಮೇಲೆ ಸ್ಪಾಟ್ ಮಹಜರು, ಅದಾದ ಮೇಲೆ ಆತನೇ ಗುರುತಿಸಿರುವಂತಹ ಜಾಗವನ್ನು ಆತನ ಸಮ್ಮುಖದಲ್ಲಿಯೇ ಅಗೆಯುವಂತಹ ಕೆಲಸ ಆಗ್ತಾ ಇದೆ. ಇವತ್ತು ಬಹುತೇಕ ಈ ಪ್ರಕರಣಕ್ಕೆ ತುಂಬ ನಿರ್ಣಾಯಕ ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಒಂದು ಕಡೆ ಭೂಮಿ ಅಗೆಯುವಂತಹ ಕೆಲಸ, ಮತ್ತೊಂದು ಕಡೆ ನಾನಾ ಆ್ಯಂಗಲ್ನಲ್ಲಿ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸ. ಇದರ ನಡುವೆ ಮತ್ತಷ್ಟು ಜನರು ಪೊಲೀಸರು ಈ ಎಸ್ಐಟಿ ತಂಡಕ್ಕೆ ಸೇರ್ಪಡೆ ಆಗಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ತನಿಖೆ ಮತ್ತಷ್ಟು ಚುರುಕಾಗ್ತಾ ಇದ್ದ ಹಾಗೇನೆ ಒಂದು ಆದಷ್ಟು ಬೇಗ ಲಾಜಿಕಲ್ ಎಂಡಿಗೆ ತೆಗೆದುಕೊಂಡು ಹೋಗುವಂತಹ ಪ್ರಯತ್ನ ಇವೆಲ್ಲವೂ ಅಂತ ಹೇಳಿ. ಖಂಡಿತ ಪ್ರೇಮ್. ಈಗ ಒಂದು ಕಡೆಯಲ್ಲಿ ಉತ್ಖನನದ ಕಾರ್ಯ ಮುಂದುವರೆದಿರುವಂಥದ್ದು, ನಿನ್ನೆ 5 ಕಡೆಗಳಲ್ಲಿ ಮಾಡಿರುವಂಥದ್ದು ನಿನ್ನೆವರೆಗೆ. ಈಗ ಇವತ್ತು 3 ಕಡೆಗಳಲ್ಲಿ ಮಾಡಬೇಕು ಅನ್ನುವಂಥ ಒಂದು ತಯಾರಿಗಳನ್ನು SIT ಅಧಿಕಾರಿಗಳು ಮಾಡಿರುವಂಥದ್ದು. ನಾವು ಅದೇ ಸ್ಥಳದಲ್ಲಿ ಇರುವಂಥದ್ದು. ನೀವು ಗಮನಿಸಬಹುದು, ನೇತ್ರಾವತಿ ಸೇತುವೆ ಏನಿದೆ, ನೇತ್ರಾವತಿ ನದಿ ಹರಿಯುವಂಥ ಸ್ಥಳದಲ್ಲೇ ನೇತ್ರಾವತಿ ಸೇತುವೆ ಇದೆ. ಈ ಸೇತುವೆಯ ಪಕ್ಕದಲ್ಲಿರುವಂಥ ಈ ಒಂದು ದಟ್ಟ ಅರಣ್ಯ ಏನಿದೆ, ಈ ಅರಣ್ಯದಲ್ಲಿ ಈಗ ಇವತ್ತು ಮತ್ತೆ ಕಾರ್ಯಾಚರಣೆ ಮುಂದುವರೆದಿರುವಂಥದ್ದು. ನಿನ್ನೆ 5 ನಿನ್ನೆವರೆಗೆ ಮುಗಿದಿರುವಂಥದ್ದು. ಇವತ್ತು 6 ಮತ್ತು 7, 8 ಹೀಗೆ 3 ಕಡೆಗಳಲ್ಲಿ ಇವತ್ತು ಮಾಡಬೇಕು ಉತ್ಖನನ ಅನ್ನುವಂಥ ಹಿನ್ನೆಲೆಯಲ್ಲಿ ಪ್ಲಾನ್ಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ SITಯ ಮುಖ್ಯಸ್ಥರಾಗಿರುವಂಥ DGP ಪ್ರಣವ್ ಮೊಹಂತಿ ಅವರು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಮೊಕ್ಕಾಂ ಹೂಡಿರುವಂಥದ್ದು, ಮಂಗಳೂರಿನಲ್ಲಿ ವಾಸ್ತವ್ಯ ಹೂಡಿದ್ದಾರೆ. ನಿನ್ನೆ ಬೆಳ್ತಂಗಡಿಯ SIT ಕಚೇರಿಯಲ್ಲಿ ಒಂದು ಸಭೆಯನ್ನು ನಡೆಸಿದ್ದಾರೆ. ಆ ಸಭೆಯಲ್ಲಿ ಮಹತ್ವದ ಕೆಲವೊಂದು ತೀರ್ಮಾನಕ್ಕೆ ಬರಲಾಗಿದೆ. 2 ದಿನದಲ್ಲಿ ಇದು ಇನ್ನಿರುವಂಥ 8 ಸ್ಪಾಟ್ಗಳೇನಿದೆ ಅದನ್ನು ಉತ್ಖನನ ಮಾಡುವಂಥ ಕೆಲಸವನ್ನು ಮುಗಿಸಬೇಕು ಅನ್ನುವಂಥ ಒಂದು ಪ್ಲಾನನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು 3ರಿಂದ 4ರಷ್ಟು ಸ್ಥಳಗಳನ್ನು ಗುರುತಿಸಿ ಅಲ್ಲಿ ಗುರುತಿಸಿರುವ ಸ್ಥಳದಲ್ಲಿ ಉತ್ಖನನ ಮಾಡಬೇಕು ಅನ್ನುವಂಥ ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಹಾಗಾಗಿ ಇವತ್ತು ಆ ಒಂದು ಕೆಲಸ ವೇಗವನ್ನು ಪಡೀತದೆ. ಒಂದು ವೇಳೆ ಆದಷ್ಟು ಫಾಸ್ಟ್ ಆದರೆ 4 ಮಾಡಬೇಕು ಅನ್ನುವಂಥ ತಯಾರಿಗಳನ್ನು ಮಾಡಿಕೊಂಡಿದ್ದಾರೆ. ಅದಕ್ಕೆ ಬೇಕಾದಂಥ ಕಾರ್ಮಿಕರ ತಂಡವನ್ನು ಇವತ್ತು ಬೇರೆಯೇ ಒಂದು ಕಾರ್ಮಿಕರ ತಂಡವನ್ನು ನಿಯೋಜನೆ ಮಾಡಲಾಗಿದೆ. ನಿನ್ನೆವರೆಗೆ ಮಾಡಿದಂಥ ಕಾರ್ಮಿಕರಿಗೆ ಟಯರ್ಡ್ ಆಗಿರುವಂಥ ಹಿನ್ನೆಲೆಯಲ್ಲಿ ಈಗ ಹೊಸತಾಗಿ 15 ಮಂದಿಯ ತಂಡವನ್ನು ಇವತ್ತು ನಿಯೋಜನೆ ಮಾಡಿರುವಂಥದ್ದು. ಹಾಗಾಗಿ ಇವತ್ತು ಮತ್ತಷ್ಟು ವೇಗ ಪಡಿಬೇಕು ಅನ್ನುವಂಥ ಒಂದು ನಿರ್ಧಾರವನ್ನು SIT ತಂಡ ಮಾಡಿರುವಂಥದ್ದು. ಇದರ ಇನ್ನೊಂದು ಕಡೆಯಲ್ಲಿ SITಯ ಇರುವಂಥ ತಂಡ ಏನಿದೆ ಅವರೆಲ್ಲರೂ ವಿಚಾರಣೆಗೆ ಬೇಕಾದಂಥ ಸಾಕ್ಷಿಗಳನ್ನು, ದಾಖಲೆಗಳನ್ನು ಸಂಗ್ರಹಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಈ ತಂಡದಲ್ಲಿ 20 ಮಂದಿ ಇರುವಂಥದ್ದು, ಮೊಹಂತಿ ಅವರನ್ನು ಸೇರಿಸಿ 20 ಮಂದಿ ಇರುವಂಥದ್ದು. ಇವಾಗ ಮತ್ತೆ 9 ಮಂದಿಯನ್ನು ಈ ಒಂದು ತಂಡಕ್ಕೆ ಸೇರ್ಪಡೆಯನ್ನು ಮಾಡಲಾಗಿರುವಂಥದ್ದು. ಅದು ಹೆಡ್ ಕಾನ್ಸ್ಟೇಬಲ್ ಮತ್ತು ಸಿಬ್ಬಂದಿಗಳು ಸೇರಿದಂತೆ 9 ಮಂದಿಯನ್ನು ದಕ್ಷಿಣ ಕನ್ನಡ ಮತ್ತು ಉಡುಪಿಯ ಪೊಲೀಸ್ ಠಾಣೆಗಳಿಂದ ನಿಯೋಜನೆ ಮಾಡಲಾಗಿದೆ. ಹಾಗಾಗಿ ಅವರು ಈ ತಂಡಕ್ಕೆ ಸೇರ್ಪಡೆಗೊಳ್ತಾರೆ. ಅವರು ಇನ್ನೊಂದಷ್ಟು ಕೆಲಸ ಮಾಡಲಿಕ್ಕೆ ಸಹಕಾರಿಯಾಗುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಈ ಒಂದು ತಂಡವನ್ನು ಮತ್ತಷ್ಟು ದೊಡ್ಡದು ಮಾಡಿರುವಂಥದ್ದು. ಒಂದು ಕಡೆಯಲ್ಲಿ ಉತ್ಖನನದ ಕೆಲಸ ಮಾಡಲಿಕ್ಕೆ ಅದಕ್ಕೆ ಬೇಕಾದಂಥ ತನಿಖಾಧಿಕಾರಿ ಸಿಬ್ಬಂದಿಗಳು ಈ ಭಾಗದಲ್ಲಿ ಇದ್ದರೆ, ಕಚೇರಿಯಲ್ಲಿ ಈ ಪ್ರಕ್ರಿಯೆಗಳನ್ನು ಮುಂದುವರಿಸಲಿಕ್ಕೆ ಬೇಕಾದ ದಾಖಲೆಗಳನ್ನು ಸಂಗ್ರಹಿಸಲಿಕ್ಕೆ ಬೇಕಾದಂಥ ಸಾಕ್ಷಿಗಳನ್ನು ಕಲೆ ಹಾಕಲಿಕ್ಕೆ ಒಂದು ವೇಳೆ ಅಸ್ಥಿಪಂಜರ ಸಿಕ್ಕಿದಂಥ ಸಂದರ್ಭದಲ್ಲಿ ಈ ಒಂದು ಪ್ರಕರಣ ಮತ್ತಷ್ಟು ತಿರುವು ಪಡೆದುಕೊಳ್ಳುತ್ತದೆ. ಆಗ ಕೆಲವೊಂದು ದಾಖಲೆಗಳನ್ನು ಸಂಗ್ರಹಿಸಬೇಕಾಗುತ್ತೆ. ಆಗ ಸಿಬ್ಬಂದಿಗಳ ಸಂಖ್ಯೆನೂ ಹೆಚ್ಚಾಗುತ್ತೆ. ಆ ಕಾರಣಕ್ಕಾಗಿ ಮಾಡಿರುವಂಥದ್ದು. ಇನ್ನೊಂದು ಕಡೆಯಲ್ಲಿ ಮಂಗಳೂರಿನಲ್ಲಿ SIT ಕಚೇರಿ ಇರುವಂಥ ಮಂಗಳೂರು
ಬೆಂಗಳೂರಿನ IB ಏನಿದೆ ಅಲ್ಲಿ ಮತ್ತಷ್ಟು ಸಹಾಯವಾಣಿಯನ್ನು ತೆಗೆದಿರುವಂಥದ್ದು. ಮತ್ತಷ್ಟು ದೂರುಗಳು ಬಂದರೆ ಆ ಸಂದರ್ಭದಲ್ಲಿ ಆ ದೂರುಗಳನ್ನು ಇಲ್ಲಿ ಸಂಗ್ರಹ ಮಾಡಿಕೊಂಡು ಆ ಪ್ರಕರಣವನ್ನು ದಾಖಲಿಸಿಕೊಳ್ಬೇಕನ್ನುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಒಂದು ಸಹಾಯವಾಣಿಯನ್ನು ತೆರೆದಿರುವಂಥದ್ದು. ಹಾಗಾಗಿ ನಿರಂತರವಾಗಿ SITಯ ಪ್ರಕ್ರಿಯೆಗಳು ಅದರ ಕೆಲಸಗಳು ಮುಂದುವರಿತಾನೆ ಇರುವಂಥದ್ದು. ಪ್ರೇಮ್, ಸುಖಪಾಲ್, ಡೇ 1ಗೂ ಡೇ 2ಗೂ 3 ಸ್ಪಾಟ್ಗಳನ್ನು ಹೆಚ್ಚುವರಿಯಾಗಿ ಅಗಿಯುವಂತಹ ಕೆಲಸ ಆಗಿತ್ತು. ಹಾಗಾಗಿ ಇವತ್ತು ಮತ್ತಷ್ಟು ಸಂಖ್ಯೆ ಹೆಚ್ಚಾಗಬಹುದಾ ಅಂತ ಹೇಳಿ ಸ್ಪಾಟ್ಗಳ ಅಗಿಯುವಂತಹ ವಿಚಾರದಲ್ಲಿ? ಹೌದು, ನಾನು ಆಗಲೇ ಹೇಳಿದಾಗೆ ನಿನ್ನೆ ಒಂದೇ ದಿನದಲ್ಲಿ 4 ಕಡೆ ಅಗಿಯುವಂಥ ಕೆಲಸ ಆಗಿದೆ. ಮೊದಲ ದಿನ ಕೇವಲ 1 ಕಡೆ ಮಾತ್ರ ಉತ್ಖನನ ಮಾಡುವಂಥ ಕೆಲಸ ಆಗಿರುವಂಥದ್ದು. ಹಾಗಾಗಿ ನಿನ್ನೆ ವೇಗ ಪಡ್ಕೊಂಡಿರುವಂಥ ಕಾರಣಕ್ಕಾಗಿ ಇವತ್ತು ಅದನ್ನು ಅದೇ ರೀತಿಯಾಗಿ ಮುಂದುವರಿಸಬೇಕು ಅನ್ನುವಂಥ ನಿರ್ಧಾರ ಮಾಡಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಭಾಗಕ್ಕೆ ಆ ತಂಡ ಬರುತ್ತೆ, ದೂರುದಾರರು ಬರ್ತಾರೆ, ಜೊತೆಗೆ ಉತ್ಖನನ ಮಾಡಬೇಕಾದಂಥ ಕಾರ್ಮಿಕರು ಬರ್ತಾರೆ. ಹಾಗಾಗಿ ಸುಮಾರು ಒಂದು 11:30 ಸುಮಾರಿಗೆ ಮತ್ತೆ ಆರಂಭಗೊಳ್ಳುತ್ತದೆ. ನಿನ್ನೆ 11 ಗಂಟೆಗೆ ಆರಂಭಗೊಂಡಿದೆ, ಇವತ್ತು ಒಂದು ಅರ್ಧ ಗಂಟೆ ತಡವಾಗಿದೆ. ಹಾಗಾಗಿ ಆದರೂ ವೇಗವಾಗಿ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು SIT ಮಾಡಿದೆ. ಅದಕ್ಕಾಗಿ ಹೊಸ ಕಾರ್ಮಿಕರ ತಂಡವನ್ನು ನಿಯೋಜನೆ ಮಾಡಿದೆ. ಸುಮಾರು ಇವತ್ತು 4 ಕಡೆಯಲ್ಲೂ ಮಾಡಿದರೆ ಚೆನ್ನಾಗಿತ್ತು ಅನ್ನುವಂಥ ಪ್ಲಾನ್ ಮಾಡಿದ್ದಾರೆ. ಖಂಡಿತವಾಗಿ 3 ಕಡೆ ಮಾಡ್ತಾರೆ ಇವತ್ತು. 6ನೇ ಪಾಯಿಂಟ್, 7ನೇ ಪಾಯಿಂಟ್ ಮತ್ತು 8ನೇ ಪಾಯಿಂಟನ್ನು ಖಂಡಿತವಾಗಿ ಇವತ್ತು ಉತ್ಖನನ ಮಾಡುವಂಥ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲಿ ಏನಾದರೂ ಅಸ್ಥಿಪಂಜರಗಳು ಕಳೆಬರ ಸಿಕ್ಕಿದ್ರೆ ಮತ್ತೆ ಅದರ ಪ್ರೊಸೆಸ್ ಬೇರೆ ಆಗುತ್ತೆ. ಅದರ ಮೊದಲು ನಿರಂತರವಾಗಿ ಏನು ಸಿಗದೇ ಇದ್ರೆ 3 ಅಥವಾ 4 ಕಡೆಗಳಲ್ಲಿ ಇವತ್ತು ಉತ್ಖನನ ಮಾಡಬೇಕು ಅನ್ನುವಂಥ ತಯಾರಿಯನ್ನ SIT ಮಾಡಿಕೊಂಡಿದೆ. ಓಕೆ ಸುಖಪಾಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಉತ್ಖನನದ ಪ್ರಕ್ರಿಯೆಯ 3ನೇ ದಿನದ ಕಾರ್ಯಾಚರಣೆ ಮುಂದುವರಿಯುತ್ತೆ. 15 ಕಾರ್ಮಿಕರನ್ನು ಇದಕ್ಕೋಸ್ಕರನೇ ಇವತ್ತು ಕರೆಸಲಾಗಿದೆ. ನಿನ್ನೆಯೂ ಕೂಡ ಅದೇ ರೀತಿಯಾಗಿತ್ತು. ಧರ್ಮಸ್ಥಳಗಳಲ್ಲಿ ಶವವನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ SITಯ ಇನ್ವೆಸ್ಟಿಗೇಷನ್ ಮತ್ತಷ್ಟು ಚುರುಕಾಗಿದೆ. ಇವತ್ತಾದರೂ ಅನಾಮಧೇಯ ವ್ಯಕ್ತಿ ಹೇಳಿದ ಪ್ರಕಾರ ಆತ ತೋರಿಸಿದಂತಹ ಜಾಗದಲ್ಲಿ ಮನುಷ್ಯನ ತಲೆಬುರುಡೆ ಅಥವಾ ಅಸ್ಥಿಪಂಜರ ಅಥವಾ ಎಲುಬು ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಇವತ್ತು 3 ಪಾಯಿಂಟ್ಗಳಲ್ಲಿ ಅಗಿಯುವಂತಹ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಮಳೆ ಬೇರೆ ಆಗ್ತಾ ಇದೆ. ನಿರಂತರ ಮಳೆಯ ನಡುವೆಯೂ ಕೂಡ ಈ ಕಾರ್ಯಾಚರಣೆ ಸಾಗ್ತಾ ಇದೆ.